ನಮ್ಮ ಮನೆ ಪುಟಾಣಿ ಟೆರಸ್ಸು. ಓಕೆ. ಎಲ್ಲ ವೆರೈಟಿ ಗಿಡಗಳು ಹಾಕಿದ್ದೀನಿ. ಆಯುರ್ವೇದ ಗಿಡಗಳೇ ಜಾಸ್ತಿ ಇದೆ. ಹೌದಾ? ಶಂಖಪುಷ್ಪದಿಂದ ಹಿಡಿದು ಅಲೆವಾರ ಗಿಡದವರೆಗೆ, ಮಂಗರವಳ್ಳಿ ಅನ್ನೋ ಗಿಡದವರೆಗೂ ನನ್ನ ಹತ್ರ ಇದೆ. ನಿಂಬೆ, ಅರಿಶಿನ, ಪುದೀನ, ಒಂದಲಗ, ಆಡ್ಸೋಗೆ, ಶಂಖಪುಷ್ಪ, ಅದರ ಬಿಳಿ ಮತ್ತುವುದು, ದಾಸವಾಳ, ಇಷ್ಟರಲ್ಲಿ ಅಷ್ಟೊಂದು ಇದೆಯಾ? ಪ್ರತಿಯೊಂದು ಗಿಡಗಳು ನಾನು ಇದು ಸರ್ವಸುಗಂಧಿ ಅಂತ ಓಕೆ. ನೋಡಿ, ಇದನ್ನು ನೀವು ಜಸ್ಟ್ ಬೂಸು ನೋಡಿ, ಎಷ್ಟು ಚೆನ್ನಾಗಿದೆಯಲ್ಲ. ನಿಮಗೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ. ಹೌದು ಹೌದು. ಏನಕ್ಕೆ ಬಳಸ್ತಾರೆ ಇದನ್ನ? ಸರ್ವ ಬಿರಿಯಾನಿ ಮಸಾಲೆ ಅದು ಸರ್ವಸುಗಂಧಿ. ನಿಮಗೆ ಏಲಕ್ಕಿ, ದಾಲ್ಚಿನ್ನಿ, ಆಮೇಲೆ ಇದು ಚಕ್ಕೆ, ಲವಂಗ ಎಲ್ಲವೂ ಕೂಡ ಒಂದೇ ಎಲೆಯಲ್ಲಿ ಸಿಗುತ್ತೆ ನಿಮಗೆ. ಇದು ವಿಶೇಷವಾದ ಸ್ಮೆಲ್. ಇದು ಬಿರಿಯಾನಿ ಎಲೆ ಅಂತಲೇ ಅದರ ಹೆಸರು. ಇದು ಬಿರಿಯಾನಿ ಎಲೆ. ಸುಮ್ಮನೆ ಚಿತ್ರಾನ್ನಕ್ಕೆಲ್ಲ ಒಂದು ಪೀಸ್ ಹಾಕ್ಬಿಟ್ರೆ, ಪುಲಾವ್ಗೆ ಸುಮ್ಮನೆ ಹಾಕ್ಬಿಟ್ರೆ ಗಮ್ಮನ ಅನ್ನ ಬೇಯಿಸುವಾಗ. ಏನಂದ್ರಿ ಸರ್ ಇದು? ಬಿರಿಯಾನಿ ಹಂಗೆ ಹಂಗೆ ಬಿರಿಯಾನಿ ಗಿಡ. ಓಕೆ. ಇದು ಒಂದೆಲೆಗ. ಇದು ಮಂಗರವಳ್ಳಿ ಗಿಡ ಅಂತ ನೋಡಿ, ಮೂಳೆ ಗಿಡ ಅಂತ ಕೂಡ ಹೇಳ್ತಾರೆ ನೋಡಿ, ಮಂಗರವಳ್ಳಿ. ಇದು ನಿಮಗೆ ಬೋನ್ ಇದ್ದಂಗೆ ಇದೆ ನೋಡಿ. ಹೌದು. ಈ ಮೂಳೆ ಮುರಿತ, ಕಾಲು ನೋವು, ಜಾಯಿಂಟ್ ಪೇಂಟ್ಗಳಿದೆಲ್ಲ ಇದರ ತೊಕ್ಕು ಚಟ್ನಿ ಮಾಡ್ಕೊಂಡು ದಿವಸ ತಿನ್ನೋದ್ರಿಂದ ಅಥವಾ ವಾರಕ್ಕೊಂದ್ಸಲ ತಿನ್ನೋದ್ರಿಂದ ಮಳೆ ನೀರೆಲ್ಲವೂ ಕೂಡ ಸ್ಟೋರೇಜ್ ಆಗುತ್ತೆ. ಇದು ನಮ್ಮ ಕರಕುಶಲ ವಸ್ತುಗಳು, ಅಡಿಗೆ. ಹೌದಾ? ಮನೇಲಿ ಅಡಿಗೆ ಮಾಡ್ಲಿಕ್ಕೆ? ಮನೆಯಲ್ಲ, ಸ್ನೇಹಿತರಿಗೆಲ್ಲ ಜಾಸ್ತಿ ಬಲ್ಕ್ ಆಗಿ ಯಾವ್ದು ಆಶ್ರಮ ಕಳಿಸ್ಬೇಕು ಅಥವಾ ಯಾವ್ದಾದ್ರು ಕಳಿಸ್ಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಮಾಡಿ ನೀರೆಲ್ಲ ಹಾಕಿ ಕುದಿಸಿದ್ರೆ ಬ್ಲೂ ಕಲರ್ ನೀರು ಡಿಟಾಕ್ಸಿಕ್ ಆಗುತ್ತೆ ಬಾಡಿ ಎಲ್ಲ. ಹೌದಾ? ಕೂಲ್. ನೋಡಿ ಎಷ್ಟೊಂದು ಔಷಧೀಯ ಗುಣಗಳು.